1 ಕೋಟಿ ಪ್ರಾಪರ್ಟಿ ಅಂದರೆ 50 ಲಕ್ಷ ಕ್ಯಾಶ್ ತೊಗೊಂಡು ಕೊಟ್ಟರೆ 50 ಲಕ್ಷ ನಗದಾಗಿ ಸ್ವೀಕರಿಸಲಾಗಿದೆ ಅಂತ ಬರೆದ್ರೆ ಅದು ವೈಟ್ ಆಗ್ತಿತ್ತು. 20,000 ಮೇಲೆ ಸೇಲ್ ಡೀಡಲ್ಲಿ ಹಾಕೋ ಆಗಿಲ್ಲ. ಮುಂದೆ ಯಾವತ್ತು ನೋಟ್ ಬ್ಯಾನ್ ಆಗ್ತದೆ ಗೊತ್ತಿಲ್ಲ. ಕ್ಯಾಶ್ ಇಟ್ಕೊಂಡವ್ರಿಗೆ ಭಾಳ ಯಾವತ್ತು ಬೇಕಾದ್ರೆ ಈಗ ನೋಡಿ, ಮೊದಲು 500 ರೂಪಾಯಿ ಬ್ಯಾನ್ ಮಾಡಿದ್ರು 2016ನೇ ಇಸ್ವಿ ನವಂಬರ್ದಲ್ಲಿ. ಅದಾದ ನಂತರ ಕಳೆದ ವರ್ಷ 2000 ಬ್ಯಾನ್ ಮಾಡಿಲ್ಲ, 2000ನೆಲ್ಲ ಬ್ಯಾಂಕಿಗೆ ತಂದಾಕಿ ಅಂತ ಹೇಳಿದ್ರು. ಇನ್ನೊಂದು ವರ್ಷ 6 ತಿಂಗಳು ಬಿಟ್ಟರೆ ಮೋದಿಜಿಯವರು 500 ರೂಪಾಯಿ ಎಲ್ಲ ಎಷ್ಟಿದೆ ನೋಟು ಬ್ಯಾಂಕಿಗೆ ತಂದು ಹಾಕಬೇಕು ಅಂತ 1 ವರ್ಷ ಟೈಮ್ ಕೊಡ್ತಾರೆ ಅಂದ್ಕೊಳ್ಳಿ. ಭಾಳಷ್ಟು ಕೇಸ್ಗಳು, ಸಾವಿರಾರು ಕೇಸ್ಗಳು BDA ಸೈಟ್ ಅಪ್ರೂವ್ಡ್ ಮೇಲೆ, ಬೈಯಪ್ಪ ಸೈಟ್ ಅಪ್ರೂವ್, BMRDA ಅಪ್ರೂವ್ ಎಲ್ಲ ಸೈಟಿಗೆ ಮಾಡೋ ಕೇಸ್ಗಳು ನಡೀತಾ ಇದೆ. ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಜಗದೀಶ್ ಹೆಗಡೆ. ಪ್ರಸ್ತುತ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ವಿಪ್ರಾ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ ಇದರ ನಿರ್ದೇಶಕರಾಗಿ ಹಾಗೂ propertycorner.in ಇದರ ಮುಖ್ಯಸ್ಥರಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಇದು ಬೈಯರಿಗೆ ಗೊತ್ತಿರಲ್ಲ, ಈಗ ಯಾರ್ಯಾರ ಜೊತೆ ಸೆಲ್ಲರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಈ ಒಂದು ಸಮಯದಲ್ಲಿ ಅವ್ರು ಯಾವ ರೀತಿ ಪ್ರಿಕಾಷನ್ ಅನ್ನು ತಗೋಬೇಕು. ಅದಕ್ಕೆ ಕೆಲವು ಟೈಮ್ನಲ್ಲಿ ನಾವು ಜನ ನೋಡ್ತೇವೆ, ಜನ ಯಾರು ಅಂತ. ಸಾಮಾನ್ಯವಾಗಿ ಆ ಸೇಲ್ ಮಾಡೋನು ಒಳ್ಳೆ ಜನ ಇದ್ದಾರೆ, ಒಳ್ಳೆ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ ಅಂತಂದರೆ ಆ ಥರ ಆಗುವಂಥ ಕೇಸಸ್ ಕಡಿಮೆ. ಇನ್ನು ಕೆಲವರು ಮಾರೇ ಬಿಟ್ಟಿರ್ತಾರೆ, ಅಗ್ರಿಮೆಂಟ್ ಆಗಿರುತ್ತೆ, ಇನ್ಯಾರೋ ದುಡ್ಡು ಕೊಟ್ಬಿಟ್ಟು ಮಾರೇ ಬಿಟ್ಟಿರ್ತಾರೆ. ಅಂಥ ಟೈಮಲ್ಲಿ ಅಗ್ರಿಮೆಂಟಲ್ಲಿ ಒಂದು ಕಾನೂನು ಅವಕಾಶ ಇದೆ, ಕಾನೂನು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ ಅಂತೇಳಿ. ಯಾರಿಗೆ ಮೊದಲು ಅಗ್ರಿಮೆಂಟ್ ಆಗಿದೆ, ಬೇರೆಯವ್ರಿಗೆ ಸೇಲ್ ಡೀಡ್ ಆದರೂ ಕೂಡ ಆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ ಫೈಲ್ ಮಾಡಿದ್ರೆ ಕೋರ್ಟಿಗೆ ನಿಗದಿತವಾದಂಥ ಒಂದು ಸ್ಟಾಂಪ್ ಡ್ಯೂಟಿ ಇರುತ್ತೆ, ಕಟ್ಟಿದ್ರೆ ಯಾರಿಗೆ ಮೊದಲು ಅಗ್ರಿಮೆಂಟ್ ಆಗಿದೆ ಅವರಿಗೆ ಆ ಸೈಟ್ ಬರುತ್ತೆ ಅಂತ ಕಾನೂನಿದೆ. ಹಾಗಾಗಿ ಅದರ ಅಗ್ರಿಮೆಂಟ್ ಮಾಡೋದ್ರ ಬಗ್ಗೆ ಭಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಇವನ್ ಏನಾದ್ರು ರಿಜಿಸ್ಟರ್ಡ್ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಬೈಯರಿಗೆ ಸೇಫ್ ಆಗಿರ್ತಾರೆ. ಸೆಲ್ಲರು ಬಹಳ ಜನ ಒಪ್ಪೋದಿಲ್ಲ, ರಿಜಿಸ್ಟರ್ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಅಂದರೆ ಬೇರೆ ಯಾರಿಗೂ ಮಾರಲಿಕ್ಕೆ ಆಗೋದಿಲ್ಲ, ಈ ಸೆಲ್ಲಿ ರಿಫ್ಲೆಕ್ಟ್ ಆಗ್ತದೆ, ಅವ್ರು ಬರಲಿಲ್ಲ ಅಂದರೆ ತೊಂದರೆ ಆಗುತ್ತೆ ಅಂತ ಒಪ್ಪೋದಿಲ್ಲ. ಹಾಗಾಗಿ ಆದಷ್ಟು ಜನ ನೋಡಿ ಸರಿಯಾಗಿ ಮಾತಾಡಿಕೊಂಡು ಕನ್ಫ್ಯೂಷನ್ ಇಲ್ಲದೇ ಕ್ಲಿಯರಾಗಿ ಅಗ್ರಿಮೆಂಟ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತೇನೆ. ಈಗ ಸಾಮಾನ್ಯವಾಗಿ ರಿಯಲ್ ಎಸ್ಟೇಟ್ ಇರುವ ಸೈಟ್ಗಳನ್ನು ತಗೊಳ್ಳೋದು ಕೊಡೋದು ಒಂದು ವ್ಯವಹಾರದಲ್ಲಿ ಈಗ ಒಂದು ರೇಟ್, ಆ ಸೈಟಿಗೆ ಒಂದು ಮಾರ್ಕೆಟ್ ವ್ಯಾಲ್ಯೂ ಅಂತ ಒಂದಿರುತ್ತೆ, ಗೌರ್ಮೆಂಟ್ ವ್ಯಾಲ್ಯೂ ಅಂತ ಒಂದಿರುತ್ತೆ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಗೌರ್ಮೆಂಟ್ ವ್ಯಾಲ್ಯೂ ಏನಿರುತ್ತೆ ಅದ್ರ ಪ್ರಕಾರ ಸ್ಟಾಂಪ್ ಡ್ಯೂಟಿಯನ್ನ ಪೇಡ್ ಮಾಡಿ ವೈಟ್ ಅಲ್ಲಿ, ನಂತರದಲ್ಲಿ ಕ್ಯಾಶ್ ವ್ಯವಹಾರಗಳು ಜಾಸ್ತಿ ನಡೆಯುತ್ತೆ. ಇದು ಈ ರೀತಿ ಅಂದ್ರೆ ಸ್ಟಾಂಪ್ ಡ್ಯೂಟಿ ಹೊರತಾಗಿ ಬಾಕಿದೇನ್ ಮಾರ್ಕೆಟ್ ವ್ಯಾಲ್ಯೂ ಇರುತ್ತೋ ಅದನ್ನ ಕ್ಯಾಶ್ ಅಲ್ಲಿ ಕೊಡೋದ್ರಿಂದ ಈ ಬೈಯರ್ಸಿಗೆ ಆಗಿರ್ಬೋದು, ಸೆಲ್ಲರ್ಸಿಗೆ ಆಗಿರ್ಬೋದು ಇಂಪ್ಯಾಕ್ಟ್ ಏನಾಗತ್ತೆ, ಮತ್ತೆ ಅದು ಎಷ್ಟು ರೀತಿ ಆ ವ್ಯವಹಾರ ಯಾವ ರೀತಿ ಸೇಫ್ ಅನ್ಸುತ್ತೆ? ಈಗ ಮೊದಲನೇದಾಗಿ ಈ ಹಿಂದೆ ಮೋದಿ ಗೌರ್ಮೆಂಟ್ 2013ಕ್ಕಿಂತ ಮೊದಲೇ ಸ್ಟ್ರಿಕ್ಟ್ ರೂಲ್ಸ್ಗಳಿರಲಿಲ್ಲ, ಬಹಳ ಕ್ಯಾಶಲ್ಲಿ ನಡೀತಾ ಇತ್ತು. ಗೌರ್ಮೆಂಟ್ ರೇಟ್ ಕೂಡ ವ್ಯಾಲ್ಯೂಯೇಷನ್ ಆಫ್ ದಿ ಪ್ರಾಪರ್ಟಿ ಗೌರ್ಮೆಂಟ್ ಗೈಡೆನ್ಸ್ ವ್ಯಾಲ್ಯೂ ಅಂತ ಏನು ಫಿಕ್ಸ್ ಆಗಿರುತ್ತೆ ತುಂಬ ಕಡಿಮೆ ಇತ್ತು. ಆಗ ಹೇಗಿತ್ತು ಕೇಳಿದ್ರೆ, ಈ 1 ಕೋಟಿ ಪ್ರಾಪರ್ಟಿ ಅಂದರೆ 50 ಲಕ್ಷ ಕ್ಯಾಶ್ ತೊಗೊಂಡು ಕೊಟ್ಟರೆ 50 ಲಕ್ಷ ನಗದಾಗಿ ಸ್ವೀಕರಿಸಲಾಗಿದೆ ಅಂತ ಬರೆದ್ರೆ ಅದು ವೈಟ್ ಆಗ್ತಿತ್ತು. ಈ ಮೋದಿಯವರು ಏನು ಮಾಡಿದ್ರು, 2013ರಲ್ಲಿ ಒಂದು ರೂಲ್ಸ್ ಮಾಡಿದ್ರು, 20,000 ಮೇಲೆ ಸೇಲ್ ಡೀಡಲ್ಲಿ ಹಾಕೋ ಆಗಿಲ್ಲ ಕ್ಯಾಶ್ ಅಂತ ಮಾಡಿದ್ರು. ಅದಾದಮೇಲೆ ಬ್ಲ್ಯಾಕ್ ಟ್ರಾನ್ಸಾಕ್ಷನ್ ಹೊರಟೋಯ್ತು, ಬ್ಲ್ಯಾಕ್ ಕ್ಯಾಶ್ ಮನಿ ವ್ಯವಹಾರ ಹೊರಟೋಯ್ತು. ಸಾಮಾನ್ಯವಾಗಿ ಏನಾಗುತ್ತೆ, ಯಾರಾದರೂ ಕೂಡ ಸೈಟನ್ನು ಪರ್ಚೇಸ್ ಮಾಡೋದು, ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡುವಾಗ ಏನು ಗೌರ್ಮೆಂಟ್ ರೇಟ್ ಇದೆ ಅದನ್ನು ವೈಟ್ ಕೊಡ್ತೀವಿ, ಮಿಕ್ಕಿರೋದು ಕ್ಯಾಶ್ ಕೊಡ್ತೀವಿ ಅಂತ ಹೇಳ್ತಾರೆ. ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಕೆಲವು ಕಡೆ ಗೌರ್ಮೆಂಟ್ ರೇಟು ಮಾರ್ಕೆಟ್ ರೇಟಿಂದ ತುಂಬ ಜಾಸ್ತಿ ಇರ್ತದೆ. ಬಹಳ ಕೇಸಲ್ಲಿ ಬೆಂಗಳೂರು ಅಂತ ಶಹರದಲ್ಲಿ ಆಗಿದೆ, ಮಾರ್ಕೆಟ್ ರೇಟ್ 50 ಲಕ್ಷ ಇರ್ತದೆ, ಬಟ್ ಗೌರ್ಮೆಂಟ್ ರೇಟು 1 ಕೋಟಿ ಇರ್ತದೆ, ಅದೇ ಜಾಸ್ತಿ ಆಗಿರ್ತದೆ ಬಹಳ ಸಂದರ್ಭ. ಕೆಲವು ಕಡೆ ಆ ಥರ ಸನ್ನಿವೇಶ ಇದೆ. ಆಗ ಏನಾಗ್ತದೆ ಅಂದರೆ, 1 ಕೋಟಿ ಪ್ರಾಪರ್ಟಿ ಬೈಯರ್ ಆದವನು 50 ಲಕ್ಷ ಕೊಟ್ಟು ನೀವು ಖರೀದಿ ಮಾಡಿದ್ರಿ ಅಂತಾರೆ, ವೈಟಲ್ಲೇ ಖರೀದಿ ಮಾಡಿದ್ರು ಕೂಡ ಮಿಕ್ಕಿರುವಂಥ 50 ಲಕ್ಷ ಏನಿದೆ ಅದನ್ನು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಪ್ರಾಫಿಟ್ ಅಂತ ಕನ್ಸಿಡರ್ ಆಗುತ್ತೆ. ಆ ಡಿಫರೆನ್ಸ್ 50 ಲಕ್ಷಕ್ಕೆ ಅವರು ಸ್ಲ್ಯಾಬ್ ಪ್ರಕಾರ 30% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಆಮೇಲೆ ಸೇಲ್ ಮಾಡೋನು ಕೂಡ ಏನಿದೆ ಅದು ಸೇಲು ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ ಏನಿದೆ ಗೌರ್ಮೆಂಟ್ ರೇಟು, ಅದಕ್ಕೆ ಅವರು ಕ್ಯಾಪಿಟಲ್ ಗೇನ್ ಟ್ಯಾಕ್ಸಸ್ಸನ್ನು ಪೇ ಮಾಡಬೇಕಾಗತ್ತೆ. ಹಾಗಾಗಿ ಏನು ಗೌರ್ಮೆಂಟ್ ರೇಟ್ ಇದೆ ಮಿನಿಮಮ್ಮು ಅಷ್ಟನ್ನು ವೈಟಲ್ಲೇ ತೊಗೋಬೇಕು, ಕ್ಯಾಶಲ್ಲಿ ಯಾರೂ ವ್ಯವಹಾರನೇ ಮಾಡಬಾರ್ದು ಅಂತ ನಾನು ಹೇಳ್ತೇನೆ. ಕಾರಣ ಏನಂದರೆ, ಈ ಮುಂದೆ ಯಾವತ್ತು ನೋಟ್ ಬ್ಯಾನ್ ಆಗ್ತದೆ ಗೊತ್ತಿಲ್ಲ,
ಕ್ಯಾಶ್ ಇಟ್ಕೊಂಡವ್ರಿಗೆ ಭಾಳ ಯಾವತ್ತು ಬೇಕಾದ್ರೆ ಈಗ ನೋಡಿ ಮೊದಲು 500 ರೂಪಾಯಿ ಬ್ಯಾನ್ ಮಾಡಿದ್ರು 2016ನೇ ಇಸ್ವಿ ನವಂಬರ್ದಲ್ಲಿ. ಅದಾದ ನಂತರ ಕಳೆದ ವರ್ಷ 2000 ಬ್ಯಾನ್ ಮಾಡಿಲ್ಲ, 2000ನೆಲ್ಲ ಬ್ಯಾಂಕಿಗೆ ತಂದಾಕಿ ಅಂತ ಹೇಳಿದ್ರು. ಇನ್ನೊಂದು ವರ್ಷ 6 ತಿಂಗಳು ಬಿಟ್ಟರೆ ಮೋದಿಜಿಯವರು 500 ರೂಪಾಯಿ ಎಲ್ಲ ಎಷ್ಟಿದೆ ನೋಟು ಬ್ಯಾಂಕಿಗೆ ತಂದು ಹಾಕಬೇಕು ಅಂತ ಒಂದು ವರ್ಷ ಟೈಮ್ ಕೊಡ್ತಾರೆ ಅಂದ್ಕೊಳ್ಳಿ. ಆಗ ನೀವು 500 ರೂಪಾಯಿ ತೊಗೊಳಕ್ಕೆ ಜನ ಹೆದರೋಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಆದಷ್ಟು ಈಗ ಡಿಜಿಟಲ್ ಪೇಮೆಂಟ್ ಬಂದಿರೋದ್ರಿಂದ ವೈಟಲ್ಲೇ ವ್ಯವಹಾರ ಮಾಡ್ಕೋಬೇಕು. ಬಹಳ ಜನಿಗೆ ಏನು ತಪ್ಪು ಕಲ್ಪನೆ ಇದೆ ಅಂದರೆ, ನಾನು ವೈಟ್ ಕೊಟ್ಟುಬಿಟ್ರೆ ನನಗೆ ಟ್ಯಾಕ್ಸ್ ಬಂದುಬಿಡ್ತದೆ ಅನ್ನೋ ಥರ ಒಂದು ಮೈಂಡಲ್ಲಿದೆ. ಕ್ಯಾಶ್ ಕೊಟ್ಟರೆ ಉಳಿತದೆ ಅಂದರೆ. ಆದರೆ ಯಾವತ್ತು ಇನ್ವೆಸ್ಟರ್ ಆದವರು ನೋಡಿ, ಇವತ್ತು ನೀವು 1 ಕೋಟಿ ರೂಪಾಯಿ ಪ್ರಾಪರ್ಟಿ ತೊಗೊಳ್ತೀರಾ, ಅದರಲ್ಲಿ ನೀವು 50 ಲಕ್ಷ ಕೊಟ್ಟು 50 ಲಕ್ಷ ನೀವು ವೈಟ್ ಕೊಟ್ಟರೆ ನಿಮಗೆ 50 ಲಕ್ಷಕ್ಕೆ ಸ್ಟಾಂಪ್ ಡ್ಯೂಟಿ ಸೇವ್ ಆಗ್ತದೆ. 6% ಸೇವ್ ಆಗ್ತದೆ ಸ್ಟಾಂಪ್ ಡ್ಯೂಟಿ. ಕ್ಯಾಲ್ಕುಲೇಷನ್ 6.65% ಇದೆ ಇವತ್ತು ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ, ಅಷ್ಟು ಸೇವ್ ಆಗುತ್ತೆ. ಆದರೆ ನೀವು ನಾಳೆ ದಿವಸ ಒಂದು ವರ್ಷ ಬಿಟ್ಟು ನೀವು ಸೇಲ್ ಮಾಡ್ತೀರಾ 2 ಕೋಟಿಗೆ ಅಂದರೆ ಟ್ಯಾಕ್ಸು 1.5 ಕೋಟಿಗೆ ಬರ್ತದೆ. ಟ್ಯಾಕ್ಸು ಪ್ರಾಫಿಟ್ಟು ನೀವು 1 ಕೋಟಿ ವೈಟ್ ಕೊಟ್ಟಿದ್ದಿದ್ರೆ ಬರೀ 1 ಕೋಟಿ ಮಾತ್ರ ಟ್ಯಾಕ್ಸ್ ಬರ್ತದೆ. ಆ 50 ಲಕ್ಷ ಏನು ಡಿಫ್ರೆನ್ಸ್ ಆವಾಗ 6% ಉಳಿಸ್ಕೊಂಡಿದ್ರಲ್ಲ, ಆ 50 ಲಕ್ಷಕ್ಕೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆದರೆ ಸಾಮಾನ್ಯ 33% ಕ್ಯಾಪಿಟಲ್ ಗೇನ್ ಬರ್ತದೆ. ಲಾಂಗ್ ಟರ್ಮ್ ಆದರೆ ಇವಾಗ 2 ವರ್ಷ ಆದಮೇಲೆ 12.5% ಬರ್ತದೆ. ಯಾವ ಲೆಕ್ಕದಲ್ಲೂ ಕ್ಯಾಶ್ ವ್ಯವಹಾರ ಕೊಡೋದು ಲಾಭದಾಯಕ ಅಲ್ಲ. ಈಗ ಬಹಳ ಜನ ನೋಡ್ದಂಗೆ ಅಕೌಂಟಲ್ಲಿ ಡ್ರಾ ಮಾಡಿ ಕ್ಯಾಶ್ ಕೊಡ್ತಾರೆ, ಅದು ತಪ್ಪು, ಶುದ್ಧ ತಪ್ಪು. ಆ ಥರ ಮಾಡಬಾರ್ದು. ಪ್ರಾಪರ್ಟಿ ವ್ಯಾಲ್ಯೂ ಏನೇ ಇದ್ದರೂ ಕೂಡ ಅಕೌಂಟ್, ಈಗ ಕ್ಯಾಶ್ ಮನಿ ವೈಟ್ ಬ್ಲ್ಯಾಕ್ ಮನಿ ಇತ್ತು ಅಂದರೆ ಒಂದು ಕೊಡ್ಬೋದೇ ವಿನಃ ಡ್ರಾ ಮಾಡಿ ನೀವು 6% ನಮಗೆ ಸ್ಟಾಂಪ್ ಡ್ಯೂಟಿ ಉಳಿತದೆ ಅಂತ ಹೇಳೋದು ಅದು ಮೂರ್ಖತನ. ಅದು ಮುಂದೆ ಸೇಲ್ ಮಾಡುವಾಗ ಭಾಳ ತೊಂದರೆ ಆಗ್ತದೆ. ಇವಾಗ ಏನು ಉಳಿಸಿರ್ತೀವಲ್ಲ ಅಲ್ಲಿ ಟ್ಯಾಕ್ಸ್ ಹೊರಟೋಗ್ತದೆ. ಹೌದು. ಆಮೇಲೆ ಈಗ ಕ್ಯಾಶ್ ತೊಗೊಂಡವರಿಗೂ ಅಷ್ಟೇ, ಯಾವತ್ತು ನೋಟುಗಳು ಏನಾಗ್ತದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ವೈಟ್ ಮನಿಯಲ್ಲೇ ಟ್ರಾನ್ಸಾಕ್ಷನ್ ಮಾಡಿ ಗೋರ್ಮೆಂಟಿಗೆ ತೆರಿಗೆ ಕಟ್ಟಿ ಸರಿಯಾಗಿ ಟ್ಯಾಕ್ಸ್ ಕಟ್ಕೊಂಡು ಅಕೌಂಟಲ್ಲಿ ದುಡ್ಡಿದ್ರೆ ಇಂಟ್ರೆಸ್ಟ್ ಬರ್ತದೆ. SBI ಅಕೌಂಟಲ್ಲಿ ಒಳ್ಳೊಳ್ಳೆ ಬ್ಯಾಂಕ್ಗಳಲ್ಲಿ 7% ಕೊಡ್ತಾರೆ SBI ಅಕೌಂಟಲ್ಲಿ. ಆ ಥರ ಆ ಲಾಭನ ಮಾಡ್ಕೊಬೋದು. ಕ್ಯಾಶ್ ತಂದು ಮನೇಲಿ ಇಟ್ಕೋಬೇಡಿ ಅಂತ ನನಗೆ. ತೋರಿಸಿರ್ತಾರೆ, ಅದೇ ಸಮಸ್ಯೆ ಆಗೋದು. ಈಗ ಬೆಂಗಳೂರಲ್ಲಿ ಸಾಕಷ್ಟು ರೀತಿಯ ಸೈಟ್ಗಳು ಇರುತ್ತೆ. BDA ಸೈಟು, DC ಕನ್ವರ್ಷನ್ ಸೈಟು, ಬೈಯಪ್ಪ ಸೈಟು, ರೆವಿನ್ಯೂ ಸೈಟು, ಈ ಥರ. ಅಂದರೆ ಈ ಬೇರೆ ಬೇರೆ ಸೈಟ್ಗಳ ಅರ್ಥ ಏನು? ಅದು ಜನರು ಖರೀದಿ ಮಾಡಬೇಕಿದ್ರೆ ಯಾವ ಸೈಟ್ಗಳನ್ನು ತಗೊಂಡ್ರೆ ಅದು ಎಲ್ಲ ದೃಷ್ಟಿಯಿಂದ ಅನುಕೂಲ ಅಂತ ನಿಮ್ಮ ಅಭಿಪ್ರಾಯ? ಬೆಂಗಳೂರಲ್ಲೆಲ್ಲ ಅಂದರೆ BDA ಸೈಟು ನಂಬರ್ 1 ಸುಪ್ರೀಂ. ಅದ್ರ ಮುಂದೆ ಯಾವುದೂ ಸೈಟ್ ಇಲ್ಲ. ಕಾರಣ ಏನಂದರೆ BDAದವರೇ ಲ್ಯಾಂಡ್ ಅಕ್ವೈರ್ ಮಾಡಿ ಅಲಾಟ್ ಮಾಡಿರ್ತಾರೆ. ಅಕಸ್ಮಾತ್ ಏನಾದ್ರು ಸಮಸ್ಯೆ ಆಯಿತು BDA ಸೈಟಲ್ಲಿ ಲ್ಯಾಂಡ್ ಓನರ್ ಕಡೆಯಿಂದ ಏನಾದ್ರು ಲ್ಯಾಂಡ್ ಅಕ್ವಿಸಿಷನಲ್ಲಿ ಸಮಸ್ಯೆ ಆದರೂ ಕೂಡ ಅವರು ಆಲ್ಟರ್ನೇಟ್ ಸೈಟ್ ಕೊಡ್ತಾರೆ, ಬೇರೆ ಕಡೆ ಸೈಟ್ ಕೊಡ್ತಾರೆ. ಸೊ BDA ಸೈಟು ನಂಬರ್ 1. ಅದು ಬಿಟ್ಟರೆ BBMP ಲಿಮಿಟಲ್ಲಿ ಖಾತೆ ಇರುವಂಥ ಸೈಟು ಅಂದರೆ ಕನ್ವರ್ಷನ್ ಆಗಿ ಹಿಂದೆ ಬೆಟರ್ಮೆಂಟ್ ಚಾರ್ಜಸ್ ಅಂತ ಕಟ್ಕೊಂಡು ಇರ್ರೆಗ್ಯುಲರ್ ಅಂದರೆ ರೆಗ್ಯುಲರ್ ಇಲ್ಲದೆ ಇರುವಂಥದ್ದು ಅಕ್ರಮವಾಗಿರುವಂಥ ಅಕ್ರಮ ಸಕ್ರಮ ಅಂತ ಒಂದು ಕಾನೂನು ಬಿಟ್ಟು ಅದರಲ್ಲಿ ಬೆಟರ್ಮೆಂಟ್ ಚಾರ್ಜ್ ಕಟ್ಟಿ ಖಾತಾ ಅಂತ ಮಾಡಿದ್ದಾರೆ. ಅದು ದೃಢೀಕರಿಸಿದ್ದಾರೆ. ಪ್ರಾಪರ್ಟಿ ಐಡೆಂಟಿಫಿಕೇಷನ್ ನಂಬರ್ ಕೊಟ್ಟು PID ನಂಬರ್ ಕೊಟ್ಟು ದೃಢೀಕರಿಸಿದ್ದಾರೆ. ಅದು ತೊಗೋಬೋದು. BMRDA ಸೈಟು ಮತ್ತು BDAಲ್ಲಿ 2 ಥರ ಇದೆ ಸೈಟು. BDA ಅಪ್ರೂವಲ್ ಸೈಟ್ ಬೇರೆ, BDA ಸೈಟ್ ಬೇರೆ. BDA ಅಪ್ರೂವಲ್ ಸೈಟಲ್ಲಿ BMRDA ಬೈಯಪ್ಪ ಎಲ್ಲ ಈಕ್ವಲೆಂಟು. ಪ್ಲ್ಯಾನ್ ಮಾತ್ರ ಅಪ್ರೂವ್ಡ್ ಇರ್ತದೆ. ಟೈಟಲ್ ಡಿಸ್ಪ್ಯೂಟಿಗೂ ಅಥಾರಿಟಿಗೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಈ ಬೈಯಪ್ಪ ಸೈಟ್ ಆಗಲಿ, BMRDA ಸೈಟ್ ಆಗಲಿ, BDA ಅಪ್ರೂವ್ಡ್ ಸೈಟ್ ಆಗಲಿ ಅಪ್ರೂವಲ್ ಇತ್ತು ಅಂದರೆ ಗೌರ್ಮೆಂಟ್ ಕಡೆಯಿಂದ ನಮ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಬರೋದಿಲ್ಲ ಅಂತ ಒಂದು ಗ್ಯಾರಂಟಿ ಇರ್ತದೆ. ಆದರೆ ಲ್ಯಾಂಡ್ ಓನರಿಂದ ಕೇಸ್ ಬರೋದಿಲ್ಲ, ಏನೂ ಸಮಸ್ಯೆ ಆಗೋದಿಲ್ಲ ಅನ್ನೋಂಥದ್ದಿಲ್ಲ. ಬಹಳಷ್ಟು ಕೇಸ್ಗಳು, ಸಾವಿರಾರು ಕೇಸ್ಗಳು BDA ಸೈಟ್ ಅಪ್ರೂವ್ಡ್ ಮೇಲೆ, ಬೈಯಪ್ಪ ಸೈಟ್ ಅಪ್ರೂವ್, BMRDA ಅಪ್ರೂವ್ ಎಲ್ಲ ಸೈಟ್ಗೆ ಮಾಡೋ ಕೇಸ್ಗಳು ನಡೀತಾ ಇದೆ. ಹಾಗಾಗಿ ಬರೀ ಅಪ್ರೂವಲ್ ಒಂದೇ ನೋಡುವಂಥದ್ದಲ್ಲ, ಟೈಟಲ್ ನೋಡ್ಕೋಬೇಕು. ಫ್ಲೋ ಆಫ್ ಟೈಟಲ್ಸ್ ಅಂತ ಬರ್ತದೆ. ಅದು ಒಳ್ಳೆ ಲಾಯರ್ ಹತ್ರ ತೋರಿಸ್ಕೊಂಡು ಆ ಫ್ಲೋ ಆಫ್ ಟೈಟಲ್ಸ್ ಯಾರಿಂದ ಯಾರಿಗೆ ಬಂದಿದೆ, ಅವರೇ ಮಾರಿದಾರೋ ಅಥವಾ ಒಂದು ಫ್ಯಾಮಿಲಿಯಲ್ಲಿ 4 ಜನ ಇದ್ದರೆ ಅವ್ರದ್ದೆಲ್ಲ ಸೈನ್ ಆಗಿದೆಯೋ ಆ ಜಾಗಕ್ಕೆ ಸಂಬಂಧಪಟ್ಟಂಗೆ, ಯಾರ್ದಾರು ವಂಶವೃಕ್ಷದಲ್ಲಿ ಯಾರ್ದಾರು ಜಾಗ ಬಿಟ್ಟಿದ್ದಾರೋ ಬಿಟ್ಟರೆ ಮುಂದೆ ಯಾವತ್ತು ಬೇಕಾದರೂ ಅವರು ಪಾರ್ಟಿಷನ್ ಸೂಟನ್ನು ಕ್ಲೇಮ್ ಮಾಡ್ಬೋದು. ಹಾಗಾಗಿ ಅವ್ರದ್ದು ವಂಶವೃಕ್ಷವನ್ನು ತೆಗೆಸ್ಕೋಬೇಕು. ಅದು ನೋಡಿಕೊಂಡು ಅಪ್ರೂವಲ್ ಸೈಟ್ ಇದ್ದರೆ ನಮಗೆ ಗೌರ್ಮೆಂಟ್ ಕಡೆಯಿಂದ ನಮಗೆ ಒತ್ತುವರಿ ಆಗುವಂಥ ಸಾಧ್ಯತೆ ಭಾಳ ಕಡಿಮೆ ಇರ್ತದೆ. ಯಾಕೆಂದರೆ ಅದಕ್ಕೆ ಒಂದು ಕರೆಕ್ಟಾಗಿ ಒಂದು ಪ್ಲ್ಯಾನು ಇರ್ತದೆ, ಮೆಜರ್ಮೆಂಟ್ ಮಾಡಿರ್ತಾರೆ, ಆ ಥರ ಮಾಡಿರ್ತಾರೆ. ಸೊ ಅಪ್ರೂವಲ್ ಸೈಟು ಯಾವುದಾದ್ರು ತೊಗೋಬೋದು, ಒಳ್ಳೆಯದು. ಆದರೆ ಏನಾಗುತ್ತೆ, ಬಹಳ ಸಂದರ್ಭದಲ್ಲಿ ಅಪ್ರೂವಲ್ ಸೈಟ್ ತೊಗೊಳ್ಳಿಕ್ಕೆ ಸಾಧ್ಯನೇ ಇರುತ್ತೆ. ಯಾಕಂದರೆ ರೇಟು ಜಾಸ್ತಿ ಇರ್ತದೆ ಅಪ್ರೂವಲ್ ಸೈಟು. ಇನ್ನು ಅದರಿಂದ ನೆಕ್ಸ್ಟ್ DC ಕನ್ವರ್ಷನ್ ಸೈಟ್ ಅಂತ ಬರುತ್ತೆ. ಅದು NA ಅಂತ, ಇಲ್ಲೆಲ್ಲ ನಾವು NA ಅಂತ ಸೈಟ್ ಅಂತ ಕರಿತೇವೆ. ಈ ಕಡೆ NA ಆಗಿರೋ ಸೈಟನ್ನು ತೊಗೋಬೋದು. ಆದರೆ ಅದಕ್ಕೆ ನ್ಯಾಷನಲ್ ಬ್ಯಾಂಕ್ ಲೋನ್ ಕೊಡೋದಿಲ್ಲ. ಕೆಲವು ಸೈಟ್ಗಳು ಕೆಲವು ಬ್ಯಾಂಕ್ ಕೊಡ್ತಾರೆ, ಕೆಲವು ಬ್ಯಾಂಕ್ ಕೊಡೋದಿಲ್ಲ. ಪ್ರೈವೇಟ್ ಬ್ಯಾಂಕಲ್ಲಿ ಮಾಡಿದ್ರೆ ನಮಗೆ ರೇಟ್ ಕಮ್ಮಿ ಆಗ್ತದೆ. ಈ DC ಕನ್ವರ್ಷನ್ ಇದು B ಖಾತಾ ಅಂತ ಹೇಳ್ತಾರೆ. ಕೆಲವು B ಖಾತಾ ಸೈಟ್ಗಳು ಮಿಡ್ಲ್ ಕ್ಲಾಸ್
ಅವ್ರವ್ರ ಬಜೆಟ್ ತಕ್ಕಂಗೆ ನೋಡ್ಬೇಕು. ಎಲ್ರಿಗೂ ಬಿ ಡಿ ಎ ಸೈಟ್ ತೊಗೋಬೇಕು ಅಂದರೆ ಅರ್ಧ ರೇಟಿಗೆ ಬೇರೆ ಸೈಟ್ ಸಿಗುತ್ತೆ. ಈ ರೆವಿನ್ಯೂ ಸೈಟ್ ಅನ್ನೋದನ್ನು ತೊಗೊಳ್ಳೇಬಾರ್ದು ಅಂತ ನಾನು ಹೇಳ್ತೀನಿ. ಕಾರಣ ಏನಂದರೆ, ಯಾರಾದರೂ ತುಂಬ ಹತ್ತಿರದಿಂದ ವಿಶ್ವಾಸಿಕರು ಮಾಡ್ತಾರ ಲೇಔಟು, ಗ್ಯಾರಂಟಿ ಇದ್ದರಷ್ಟೇ ತೊಗೋಬೋದು. ಬಿಟ್ಟರೆ ರೆವಿನ್ಯೂ ಸೈಟಲ್ಲಿ ನಮಗೆ ಅದು ಕಂದಾಯ ಭೂಮಿ ಆಗಿರ್ತದೆ, ಅದಕ್ಕೆ ಆರ್ ಟಿ ಸಿನೂ ಇರೋದಿಲ್ಲ, ಮೂಲ ಓನರ್ ಹೆಸರಿಗೆ ಆರ್ ಟಿ ಸಿ ಬರ್ತದೆ ಅದು. ಹಾಗಾಗಿ ಯಾವುದೇ ರೀತಿಯಾದಂಥ ನಾಳೆ ದಿವಸ ಏನಾದ್ರು ಲ್ಯಾಂಡ್ ಅಕ್ವೈರ್ ಆದರೆ ಮೂಲ ಮಾಲೀಕ ಯಾರು ಇರ್ತಾರಲ್ಲ, ಲ್ಯಾಂಡ್ ಓನರು, ಅವರಿಗೆ ಕಾಂಪನ್ಸೇಷನ್ ಹೋಗುತ್ತೆ ಗೌರ್ಮೆಂಟ್ ಕಡೆಯಿಂದ. ಆಮೇಲೆ ಪ್ಲ್ಯಾನೇ ಇರೋದಿಲ್ಲ, ಯಾರು ಯಾವತ್ತಾರು ಬಂದು ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಕೂತ್ಕೋಬೋದು. ಇದು ನಮ್ಮಲ್ಲಿ ರೆವಿನ್ಯೂ ಸೈಟು ಒಂಥರ ಅತಿಕ್ರಮಣ ಜಾಗಕ್ಕಿಂತ ಸ್ವಲ್ಪ ಉತ್ತಮ. ಅದು ಮನೆ ಕಟ್ಕೊಂಡಿದ್ರೆ ಏನು ಮಾಡ್ಲಿಕ್ಕೆ ಬರೋದು, ಯಾವ ಸೈಟ್ ಆಗಲಿ ಮನೆ ಕಟ್ಕೊಂಡಿದ್ರೆ ಸಾಮಾನ್ಯ ಬರೋದಿಲ್ಲ. ಆದರೆ ಕೆಲವು ಟೈಮ್ ಏನಾಗುತ್ತೆ, ಇವಾಗ ಗೊತ್ತೇ ಇರೋದಿಲ್ಲ, ರೋಡ್ ಬಂದಿರುತ್ತೆ, ರೋಡು, ಎಲೆಕ್ಟ್ರಿಕಲ್ ಲೈನ್ ಹೋಗುತ್ತೆ, ಡ್ರೈನೇಜ್, ಅದೆಲ್ಲ ಗೊತ್ತಾಗೋದಿಲ್ಲ. ಹಾಗಾಗಿ ರೆವಿನ್ಯೂ ಸೈಟು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ಆದರೂ ಅಕಸ್ಮಾತ್ ರೆವಿನ್ಯೂ ಸೈಟ್ ತೊಗೋಬೇಕಂದ್ರೆ ಟೈಟಲ್ ಕರೆಕ್ಟಾಗಿ ನೋಡ್ಕೊಬೇಕು, ಫ್ಲೋ ಆಫ್ ಟೈಟಲ್ಸು. ಆಮೇಲೆ ಈಗೆಲ್ಲ ಆಧುನಿಕ ತಂತ್ರಜ್ಞಾನ ಬಂದಿದೆ, ಎಲ್ಲರೂ ವಿಲೇಜ್ ಮ್ಯಾಪ್ ಎಲ್ಲ ಚೆಕ್ ಮಾಡಿಸ್ಕೊಂಡು ರೋಡ್ ಹೋಗ್ತಾ ಇದೆಯಾ, ಕರೆಂಟ್ ಲೈನ್ ಹೋಗಿದೆಯಾ, ಮೋರಿ ರಾಜಕಾಲುವೆ ಇದೆಯಾ, ಕೆರೆ ಇದೆಯಾ ಹತ್ರದಲ್ಲಿ, ಗೋಮಾಳನ, ಸರ್ಕಾರ, ಇದೆಲ್ಲ ಪರಿಶೀಲನೆ ಮಾಡ್ಕೊಂಡು ತೊಗೋಬೇಕು ಅಂತ ನಾನು ಹೇಳ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.